ಎಲ್ರಿಗೂ ನಮಸ್ತೆ. ನಾನು ಮಧುರಾ. ಸಾಕಷ್ಟು ಜನ ಗುಲಾಬಿ ಗಿಡ ನೆಟ್ಟ ಕೂಡಲೇ ಸತ್ತೋಗ್ತದೆ, ತುಂಬ ಹೂವು ಆಗೋದಿಲ್ಲ ಅಂತ ಹೇಳ್ತಾರೆ. ಅವರಿಗಾಗಿ ಈ ವಿಡಿಯೋ. ಇಲ್ಲಿ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಈ ಎಲ್ಲ ಗುಲಾಬಿ ವೆರೈಟಿಗಳು ಅಥವಾ ಬಣ್ಣಗಳು ನೀವು ಆರಾಮಾಗಿ ತಗೊಂಡು ಹೋಗಿ ಚೆನ್ನಾಗಿ ಬೆಳೆಸ್ಬೋದು. ಬಿಗಿನರ್ಸ್ ಅಂತ ಆದರೆ ತುಂಬ ಅಪರೂಪದ ವೆರೈಟಿಯ ಗುಲಾಬಿಗಳನ್ನು ತೆಗೆದುಕೊಳ್ಳುವ ಬದಲು ಇಲ್ಲೀಗ ನೀವೇನು ನೋಡ್ತಾ ಇದ್ದೀರಿ ಆ ವೆರೈಟಿಯ ಗುಲಾಬಿ ಗಿಡಗಳನ್ನು ತಗೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ. ಮೊದಲನೆಯದು ಕೆಂಪು ಬಣ್ಣದ್ದು. ಸಾಧಾರಣವಾಗಿ ಕೆಂಪು ಬಣ್ಣದ ಎಲ್ಲ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಹಳದಿ ಬಣ್ಣದ್ದು ಮತ್ತು ಪಿಂಕ್ ಬಣ್ಣದ್ದು, ಈ ಮೂರು ಬಣ್ಣದಲ್ಲಿ ನೀವು ಯಾವ ಬಣ್ಣದ ಗುಲಾಬಿ ಗಿಡಗಳನ್ನು ತಗೊಂಡೋಗಿ ಮನೆಯಲ್ಲಿ ಮೊದಲ ಬಾರಿಗೆ ನೆಡುವುದಾದರೆ ನೆಟ್ಟು ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ಇದಲ್ಲದೆ ನೀವು ತುಂಬ ಲೈಟ್ ಪಿಂಕ್ ಇರ್ಬೋದು ಅಥವಾ ಹೆಚ್ಚಾಗಿ ತುಂಬ ಹೂ ಆಗದೇ ಇರುವಂತಹ ವೆರೈಟಿಗಳು ಸಾಕಷ್ಟು ಇರ್ತದೆ. ನರ್ಸರಿಯಲ್ಲಿ ನೋಡುವಾಗ ನಮಗೆ ಚೆನ್ನಾಗಿ ಕಾಣ್ತದೆ, ಆದರೆ ಮನೆಯಲ್ಲಿ ತಗೊಂಡೋಗಿ ಬೆಳೆಸಿದರೆ ಅದು ಬೇಗನೆ ಸತ್ತೋಗುವಂಥದ್ದೆಲ್ಲ ಆಗ್ತದೆ. ನಾನು ಈ ವಿಡಿಯೋದಲ್ಲಿ ತೋರಿಸಿರುವಂತಹ ವೆರೈಟಿಗಳು ನಿಮಗೆ ನೋಡಿದರೆ ಗೊತ್ತಿರ್ಬೋದು, ಲೋಕಲ್ ವೆರೈಟಿಗೆ ಸ್ವಲ್ಪ ಹತ್ತಿರವಾಗಿರುವ ಕಾರಣವ ಏನು ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಗುಂಪಲ್ಲಿ ಹೂಗಳು ಸದಾಕಾಲ ಆಗ್ತಾ ಇರ್ತದೆ. ಆದ್ದರಿಂದ ನೀವು ಗುಲಾಬಿ ಬೆಳೆಸಬೇಕು ಅಂತ ಮೊದಲ ಬಾರಿಗೆ ಆಲೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋದಲ್ಲಿ ತೋರಿಸಿದಂತಹ ಕಲರ್ನ ಗುಲಾಬಿ ಗಿಡಗಳನ್ನೇ ನೀವು ಆಯ್ಕೆ ಮಾಡಿ ತಗೊಂಡು ಹೋಗಿ ಒಮ್ಮೆ ನೆಟ್ಟು ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಹೇಗೆ ನೆಡಬೇಕು ಅಂತ ಹೇಳಿದರೆ, ಗೊಬ್ಬರ ಮತ್ತು ಮಣ್ಣು ಸಾಧಾರಣವಾಗಿ ಅರ್ಧ ಭಾಗದಷ್ಟು ಹಾಕಿ ನೆಟ್ಟು ಬಿಡಿ. ಹದವಾದ ಬಿಸಿಲು ಬರುವ ಜಾಗದಲ್ಲಿ ಇಟ್ಟು ನೋಡಿ. ಖಂಡಿತ ನಿಮಗೆ ಈ ಟಿಪ್ಸ್ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು.